ಬಂದಿಲ್ಲ ನಿಮ್ಮಂಗೆ. ಅಲ್ಲಲ್ಲ, ಈಗ ಬೀಳಿಸಿದವ್ರು ಯಾರು? ಸರ್ ಈರಪ್ಪನೇ ಬೀಳಿಸಿದ್ದು. ಈರಪ್ಪ ಹೇಮಂತ್ ಅಲಿಯಾಸ್ ಈರಪ್ಪ ಅಲಿಯಾಸ್ ಹೇಮಂತ್. ಅಲ್ಲ, ಈಗ ಬೀಳ್ಸೋವಾಗ ನೀವು ಕೇಳಿದ್ರ? ಸರ್ ಅರ್ಜಿನ ಕೊಟ್ಟಿದ್ದೀವಲ್ವಾ ನಾವು, ಬಿ ಹೌಸ್ ಅರ್ಜಿ ಕೊಟ್ಟಿದ್ವಿ, ಇದಿಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ವಿ. ಅಂದ್ರೆ ನಾನು ಇರಲಿಲ್ಲ ಸರ್, ನಾನು ಚಾರ್ಜ್. ಅಲ್ಲಲ್ಲ, ಈಗ ನೀವೇನೋ ಹೇಳ್ತಿದ್ರಲ್ಲ, ಬೀಳ್ಸೋವಾಗ ಕೇಳಿದ್ರೆ ಹೋಗಯ್ಯ ಅಂತ ಹೇಳಿದ್ರು. ಯಾರು ಹೇಳಿದಂಗೆ? ಅವರ ಬೀಳ್ಸೋರು. ನಾವು ಏನಣ್ಣ ಇದು ಈ ಥರ ಮಾಡ್ತಾ ಇದ್ರು ಅಂತ ಮಾಸ್ಟ್ರು, ಅಲ್ಲಿರೋ ಮಾಸ್ಟ್ರು ಕೇಳಿದ್ರೆ ಹೋಗಿ ಫಸ್ಟ್ ಇವ್ರನ್ನ ಕೇಳಿದ್ರೆ ಪೋರ ಕೇಳಿ ಸರ್, ಊರವರೆಲ್ಲ ಬಂದಿದ್ರು ಸರ್ ಅವತ್ತು. ಏನು ಊರವರೆಲ್ಲ ಹೋಗಿ ಯಾಕೆ ನಿಲ್ಲಿಸ್ಲಿಲ್ಲ? ಅವಾಗಲೇ ಅವಾಯ್ಡ್ ಮಾಡಿದ್ರಿ. ಬಂದಿದ್ರು, ಶಿವಪ್ಪ ಬಂದಿದ್ರು, ಇವಾಗ ಏನ್ ಕ್ವಶನ್ ಕೇಳ್ತಿದ್ರು, ಅವಾಗ ಕಾಂಪೌಂಡ್ ಹಾಕುವಾಗ ನೀವು ಅವತ್ತು ಆ ಕ್ವಶನ್ ಕೇಳಿದ್ದು ನಿಲ್ಲಿಸ್ತಿದ್ರೆ ಇವತ್ತು ಈ ಒಂದು ನಾವು ಊರಿನ ಗ್ರಾಮಸ್ಥರು ಕೇಳಿದಾಗ ಸ್ವಲ್ಪ ದಿನ ಕೆಲಸ ಅವಾಯ್ಡ್ ಮಾಡ್ತಾರೆ, ನಿಲ್ಲಿಸ್ಬಿಡ್ತಾರೆ, ಅದ್ರ ತಂಟೆಗೆ ಹೋಗಲ್ಲ. ಮತ್ತೆ 2 ತಿಂಗಳು 3 ತಿಂಗಳು ಬಿಟ್ಕೊಂಡು ಮತ್ತೆ ನೇಟ್ ಜೇಸಿ ಬಿಟ್ಟು ಹೊಡಿಸ್ತಾ ಇರ್ತಾರೆ. ಸ್ಕೂಲ್ ಕಾಂಪೌಂಡ್ರು, ಶೌಚಾಲಯ ಎಲ್ಲ ಯಾರು ಜವಾಬ್ದಾರಿ ಇರ್ತಾರೆ ಸರ್? ನಾವು ಕಂಪ್ಲೇಂಟ್ ಮಾಡಿದ್ದೀವಲ್ಲ, ಮಾಡೋ 100 ಭಾಗ ಬಂದಿದ್ರು ನ್ಯಾಯ ಸರ್. ನಿಮ್ ಪಂಚಾಯತ್ ಅವ್ರಿಗೆ ಇಲ್ಲಿ ಕೆಲಸ ಮಾಡೋ ಸುಧಾಕರ್ ಅಣ್ಣ ಮತ್ತೆ ಮೂರ್ತಿ, ಬಿಲ್ ಕಲೆಕ್ಟರ್ ದ್ಯಾವಣ್ಣ, ಇವ್ರಿಗೆಲ್ಲ ಗೊತ್ತಿಲ್ವೇನೋ ವಿಚಾರ ಕೇಳಿ ಸರ್. ಇವ್ರು ಗೊತ್ತಿಲ್ಲ. 5 ವರ್ಷದಿಂದ ಕಾಂಪೌಂಡ್ ಏನ್ ಕನ್ಸ್ಟ್ರಕ್ಷನ್ ಆಯ್ತು, ಆ ಕನ್ಸ್ಟ್ರಕ್ಷನ್ ಆಗೋವಾಗ ನೀವು ಗಲಾಟೆ ಮಾಡಿದ್ರೆ ಈ ಪ್ರಸ್ತಾಪ ಆಗಿದೆ. ಅವಾಗಿಂದ ನಡೀತಾ ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ವು, ನಿಲ್ಸ್ತೇವೆ ಅಂತ ಹೇಳಿದ್ರು. ಮಾಜಾರು ಮಾಡಿದ್ರು, ಎಲ್ಲ ಮಾಡಿದ್ರು, ಏನ್ ಮಾಡಿದ್ರು ಬಿಲ್ದು ನಿಲ್ಸಿಲ್ಲ. ಆಫೀಸಿಂದಾನು ಬಂದಿದ್ರು ಸರ್, ಅವರು ಬಂದು ಪಾಪ ಕೇಳಿದ್ದಾರೆ, ಸುಮ್ಮನೆ ಆಗೋದು. ಏನ್ ಮಾಡಿದ್ರು ಎಚ್ಚೆತ್ಕೊಂಡಿರೋದು. ಅವಾಗ ಅಷ್ಟಾದಾಗ ಸ್ವಲ್ಪ ಮೂವ್ ಮಾಡಿದ್ರೆ ತೋಡಿ ಮೂವ್ ಮಾಡಿದ್ರೆ ಇಷ್ಟು ಇವಾಗ ರಾಜ್ಯದ ಪ್ರಯತ್ನ ಆವಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು ಸರ್, ಪಂಚಾಯತ್ಗೆಲ್ಲ ಕೊಟ್ಟಿದ್ದು. ಹೇಳ್ತಿರೋದು ಅಷ್ಟು ಹೋದವರು ಮತ್ತೆ ಯಾಕೆ ಬಂದ್ರಿ? ಬಿಲ್ ಮಾಡ್ಬಿಟ್ರಲ್ಲ ಸರ್, ನಾವ್ ಹೇಳಿದ್ರು ಮಾಡ್ಬಿಟ್ರಲ್ಲ. ಸುಮಾರು 2 ಅರ್ಜಿ ಸೈನ್ ಮಾಡ್ಸ್ಕೊಂಡ್ ಬಂದು ಕೊಟ್ಟಿದ್ದೀವಿ ಇಲ್ಲಿ. ಅವಾಗ ಏನಾದ್ರು ಯಾರನ್ನ ಕರ್ಸಿ ನ್ಯಾಯ ಪಂಚಾಯತಿ ಮಾಡಿ ಗೋಪಾಲ್ ರೆಡ್ಡಿ ಬಂದಿದ್ರು ಸರ್. ಏನ್ ಪಂಚಾಯತಿ ಅವರು ಹಿಂಗೆ ಸರ್ ಅವಾಗ ಏನ್ ನಡೀತದೆ ಸರ್, ನಾನು ಇದ್ದೆ ಅಲ್ಲಿ. ಯಾಕಂದ್ರೆ ಪಕ್ಕ ಸ್ಕೂಲ್ ಅಲ್ವಾ ನಮ್ದು. ಇನ್ನು ಹಿಂಗೆ ಒಬ್ಬ ಮಾಸ್ಟರ್ಗೆ ಕಷ್ಟ ಬಂದಿದ್ರೆ ಇನ್ನು ಪಕ್ಕ ಸ್ಕೂಲ್ ಅವರಾದ್ರೂ ಅವ್ರಿಗೆ ಜೊತೆ ಆಗ್ಬೇಕಲ್ಲ ಸರ್. ಅಲ್ಲಿ ಹೋದಾಗ ಸರ್ ಹಿಂಗೆ ಏನು ಸರ್ 50 ಅಡಿ ಇದೆ. ಹಿಂಗೆ ಇದು ಮೆಜರ್ಮೆಂಟ್ ಪ್ರಕಾರ ಹಿಂಗೆ 50 ಅಡಿ ಇದೆ ಸರ್. ಇದೇನಾಗಿದೆ 75 ಅಡಿ ಇದೆ ಸರ್. ಹಿಂಗೆ ಸ್ಕೂಲ್ಗೆ ಯಾವಾಗ ಇವ್ರು ಕಾಂಪೌಂಡ್ ಹಾಕ್ಬಿಟ್ರು ಸರ್, ಇಲ್ಲಿ ಕೊನೆ ಗೋಡೆ, ಸ್ಕೂಲ್ ಗೋಡೆ ಅಲ್ಲ ಸರ್ ಇದು. ಸ್ಕೂಲ್ ಗೋಡೆಗೆ ಆನ್ಕೊಂಡಾಗೆ ಇವರು ಏನು ಮಾಡಿದ್ದಾರೆ, ಕಾಂಪೌಂಡ್ ಕಟ್ಬಿಟ್ಟಿದ್ದಾರೆ. 20 ಅಡಿ ಇರೋ ಗೋಡೆನ ಏನು ಮಾಡಿದ್ದಾರೆ, ತಗೊಂಡೋಗಿ ಪಕ್ಕದಲ್ಲೇ ಕಟ್ಬಿಟ್ರು. ಆವಾಗ ಗೋಪಾಲಣ್ಣ ಏನು ಮಾಡ್ತೀವಿ, ಏಮಯ್ಯ ಇಟ್ಟು ಸೇಸ ಬಾವುಂಟದ ಸ್ಕೂಲ್ಗೆ ಗೋಡೆಗೆ ಆನ್ಕೊಂಡು ಹೊಂಟ್ಲೆ ಕೆಟ್ಟ ಹಿಂಡವೆ ಒಳ್ಳೆ ಪೇಂಟ್ ಹಾಕಿದ್ದಾಡ, ಇಂಬೋಟ ಇದ್ದಾಡ, ನೀವು ಇಟ್ಟು ಸೇರ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಕೇಳಿದ್ರು ಸರ್. ಪಾಪ ನನಗೆ ಕರೆಕ್ಟಾಗಿ ಗೊತ್ತಿದೆ ಅವ್ರು ಕೇಳಿದ್ದು. ಆವಾಗ ಏನು ಮಾಡಿದ್ರೆ ಸರ್, PDO ಇವರಿಬ್ಬರು ಸೇರ್ಕೊಂಡಿದ್ದೆ, ಹೋಗಿ ಹಿಂಗೆ ಏನು ಹಿಂಗೆ ಹೆಂಗೋ ಕಟ್ಬಿಟ್ಟಿದ್ಯಾ, ಹಿಂಗೆ ಹೋದ್ರೂ ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ, ಯಾವ್ದಾದ್ರು ಒಂದು ಹೊಸ ಕಟ್ಟಡ ಬಂದರೆ ಇನ್ನು ಜಾಗ ಇಲ್ವಲ್ಲ ಸರ್. ಆ ಕಡೆ ಈ ಕಡೆ ಕಮ್ಮಿ ಇತ್ತು. ಯಾವ ಕಡೆ ಈಗ 50 ಅಡಿ ಇದೆಯಲ್ಲ ಸರ್ ಮೆಜರ್ಮೆಂಟ್ ಪ್ರಕಾರ. ಅದಕ್ಕೆ ಏನು ಮಾಡಿಬಿಟ್ರು ಅಂದರೆ ಗೋಪಾಲ್ ರೆಡ್ಡಿ, ಅದಕ್ಕೆ 50 ಅಡಿಗೆ 30 ಅಡಿ ಸೇರಿಸ್ಬಿಟ್ಟು, ಇಲ್ಲ ಒಂದಷ್ಟು ಸೇರಿಸ್ಬಿಟ್ಟು 100 ಅಡಿ ಮಾಡಿಬಿಡು, ಹೆಂಗೋ ಜಾಗ ಇದೆ ಈ ಕಡೆಗೆ. ಏನಾದರೂ ಬಿಲ್ಡಿಂಗ್ ಬಂದರೆ ಎನ್ಕ್ರೋಚ್ ಆಗಿರೋ ಜಾಗ ತೆಗೆದ್ಬಿಟ್ಟು ಈ ಕಡೆ ಸರ್. ಇದು ಸತ್ಯ ಸರ್. ಇನ್ನೇನು PDO ಏನು ತಪ್ಪಿಲ್ಲ ಸರ್. ಪಾಪ PDO ನಾನು ಇವಾಗ ಗಂಟಾಘೋಷವಾಗಿ PDO ಏನು ರಾಂಗೇ ಇಲ್ಲ. ಈ ಥರ ತೀರ್ಮಾನ ಮಾಡ್ಕೊಂಡು ಅವರು ಇದಕ್ಕೆಲ್ಲ ಕಾರಣ ಯಾರು, ಈರಪ್ಪ ಅಲಿಯಾಸ್ ಹೇಮಂತ್. ಈರಪ್ಪ ಅಲಿಯಾಸ್ ಸರ್. ಅವರೊಬ್ರು ಕರೆಕ್ಟ್ ಆಗಿದ್ದಿದ್ರೆ ಏನು ಆಗ್ತಾ ಇರಲಿಲ್ಲ ಸರ್. ಆ ಗೋಡೆ ಹಂಗೆ ಇದ್ದಿದ್ರೆ ಸರ್ 20 ಅಡಿ ಪ್ಲೇಸು ಹಂಗೆ ಇರ್ತಾ ಇತ್ತು. ಏನು ಆಗ್ತಾ ಇರಲ್ವಾ ಸರ್? ಜಾಗ ಎಕ್ಸಸ್ ಇಲ್ಲ ನೋಡಿ ಸರ್. ಇರೋ ಜಾಗನ ಈ ಕಡೆ ಸರ್, ಈಗ ಎಕ್ಸೆಸ್ ಅನ್ನೋದು ಒಂದು ಸೆಕೆಂಡ್ರಿ ಸರ್. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಬಲವಾದಂಥ ಒಂದು ಉದಾಹರಣೆ ಅಲ್ವಾ? ಎಕ್ಸೆಸ್ ಅವ್ರದ್ದು ಕೊಟ್ಟಿದ್ದಾರಾ? ಅಲ್ಲಲ್ಲ, ಅವ್ರದ್ದು ಕೊಟ್ಟಿದ್ದಾರಾ? ಅಲ್ಲಲ್ಲ, ಇಲ್ಲಿ ಕೇಳಿ ಅದು ಗೌರ್ಮೆಂಟ್ ಜಾಗವನ್ನ ದಾನ ಹೆಂಗ್ ಕೊಡ್ತಾರೆ ಗೌರ್ಮೆಂಟ್ಗೆ? ಅಲ್ಲಲ್ಲ, ಇದು ಮಾಮೂಲಿ ನಮ್ಮ ರೆಕಾರ್ಡ್ಸ್ ಅಲ್ಲಿ ದಾನ ಶಾಲೆಗೆ ದಾನಕ್ಕೆ ನಮ್ಮ ಹತ್ರನೇ ಇದೆ ಸರ್. ಅದನ್ನ ಬರೆದು ಅವ್ರ ನಿವೇಶನಗಳನ್ನ ಕೊಟ್ಟಿದ್ದಾರೆ. ದಾನ ಕೊಟ್ಟಿರೋದು ಸ್ಕೂಲ್ ಆದ್ಮೇಲೆ ಸುಮಾರು ಒಂದು 20 ವರ್ಷ ಸ್ಕೂಲ್ ಆಗಿದ್ದು ನಡೀತಾ ಇದ್ದದ್ದು. ಸೆಂಟ್ರಲ್ ಪಂಚಾಯತಿಂದ 30-40 ಸೈಟ್ ಮಾಡಿಕೊಟ್ಟು
ಆ ಸ್ಕೂಲ್ನಲ್ಲೇ ಹೊಸ ಮಾಡ್ಬಿಟ್ಟು ಬಿಲ್ಡಿಂಗ್ ಸ್ಕೂಲ್ನಲ್ಲೇ ಹೊಸ ಬಿಲ್ಡಿಂಗ್ ಹಾಕಿದಾಗ ಜಾಗ ಇಲ್ಲ ಅಲ್ಲಿ. ಬನ್ನಿ 50 ಅಡಿಗೆ ಆಲ್ರೆಡಿ 50 ಅಡಿನಲ್ಲಿ ಇನ್ನೊಂದು ಬಿಲ್ಡಿಂಗ್ ಹಾಕ್ಬಿಟ್ರೆ ಜಾಗ ಇದೆ ಸರ್. ಆಗ ಅವರೇ ಬಂದು ನಮ್ಮ ಜಮೀನು ನಮ್ಮ ಸೈಟ್ ಕೊಡ್ತೀವಿ 9-10 ನಿಮಗೆಲ್ಲ ಇದು ಮಾಡಿಬಿಡ್ತೀವಿ ಅಂತ ಹೇಳಿದಾಗ ಊರವರೆಲ್ಲ ಸೇರ್ಕೊಂಡು ನಾವು ಇವರು ಸೈನ್ ಹಾಕಿದ್ದಾರೆ, ಪಿಳ್ಳಪ್ಪ ಸೈನ್ ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ಆಯಿತು ಶ್ರೀನಿವಾಸ ನೀನು ಸೈಟ್ ಕೊಟ್ಬಿಡು 30-40 ಆಯ್ತು ನೀನೇ ಕಟ್ಟೋ ಬಿಲ್ಡಿಂಗ್ನು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿ ಅನುಕೂಲ ಆಗ್ಲಿ ಅಂತ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಏನು ಸರ್ ಅದೆಲ್ಲ ರೆಕಾರ್ಡ್ ಮಾಡಿಸಿ ಕಂಪ್ಲೀಟ್ ಚಾಪಕಳದೆಲ್ಲ ತಗೊಂಡು ಅವ್ರ ಮಗನಿಂದ ಸೈನ್ ಮಾಡಿಸಿ, ಯಾಕೆಂದ್ರೆ ನಾಳೆ ದಿವಸ ಏನೇನಾಗುತ್ತೋ ಅಂತ ಹೇಳ್ಬಿಟ್ಟು ಎಲ್ಲ ಭದ್ರತೆ ಮಾಡಿ ಇಟ್ಕೊಡ್ರಿ ಸರ್ ಅದನ್ನು. ಇವಾಗ ಸ್ಕೂಲ್ ಮುಂದೆ ಸೈಟ್ ಕೊಡ್ತಾರೆ ಅಂತ ಹೋಗ್ಲಿ ಕಾಂಪೌಂಡ್ನಲ್ಲಿ. ಬಿಡಿ ಅಣ್ಣ, ಅದಾಗೋಗಿರೋದು ಎಷ್ಟು ಮಾತಾಡಿದ್ರು ಆಗಲ್ಲ. ಈಗೇನು ಮಾಡಬೇಕು ಅದನ್ನ ಮಾಡಿದ್ರೆ ಆಗುತ್ತೆ. ಸ್ವಾಮಿ ನಮ್ಗೇನು ಇಲ್ಲ ಸರ್, ಸ್ಪಾಟ್ಗೆ ಹೋಗಿ ಆ ಸರ್ಕಾರಿ ಜಾಗ ಎಷ್ಟು ಖಾಲಿ ಆಯ್ತು ಅಷ್ಟು ಕೊಟ್ಟರೆ ಸಾಕು ಸರಿ. ಸರ್. ಅವ್ರ ಸರ್ವೆ ನಂಬರು ಬಿಟ್ಕೊಳ್ಳಿ, ಅವ್ರ ಸರ್ವೆ ನಂಬರ್ ತಗೊಳ್ಳಿ. ಯಾರಾದರೂ ಮಾಡ್ತಾರಂಗೆ ಅದದು ಸರ್ಕಾರದ ಬೋರ್ವೆಲ್ ಅದು ಸ್ವಲ್ಪ ನೀವು ಕಾನೂನು ಪ್ರಕಾರ ಏನಿದೆ ಅದು ಸ್ವಲ್ಪ ಕಾನೂನು ಪ್ರಕಾರ ಏನಿದೆ ಅದು ಮಾಡಲೇಬೇಕು ಖಂಡಿತ. ರವಿ ಹಾಂ ಸರ್ ಸಿಸ್ಟಮ್ ಎಲ್ಲ ದಬ್ಬಾಕಿ ಹೋಗ್ಲಿ, ಅದೆಲ್ಲ ಇದ್ದಿದ್ದು ಏನಾಗ್ತಾಯಿತ್ತು ಸಿಸ್ಟಮ್ ನೋಡಿಲ್ಲ ನಾನು ಹೋದಾಗ ದಬ್ಬಾಕ್ತಿದ್ದೆ. ಸುಬೇರೆ ಬಿಡೋದೆ ಇಲ್ಲ ನೋಡಿದ್ದೀನಿ ಬಿಡಿ, ನಾನು ಬಂದಾಗ ಅದು ಬಿದ್ದೋಗಿತ್ತು. ಇಲ್ಲ ಸರ್ ದಬ್ಬಾಕಿತ್ತು, ಬಿದ್ದಾಗಿಲ್ಲ. ಎಲ್ಲ ಬೀಳ್ಸಿದ್ದಾರೆ. ನಾನು ಹೋದಾಗ ಬಿದ್ದೋಗಿತ್ತು ಬಿಡಿ, ಮಲಗ್ದಂಗಿತ್ತು. ನಾನು ಸಿಸ್ಟಮ್ ಇಳಿಸಿದ್ ನಾನು